ಇಂಟ್ರೊಡ್ಯೂಸಿಂಗ್ ಬುಕ್ ಕಾಲ್ಸ್. ಇದು ಟ್ರಾಪ್ಕಾಮ್ನ ಹೊಸ ಸಾಫ್ಟ್ವೇರ್. ಇಲ್ಲಿ ನೀವು ಲಾಗಿನ್ ಮಾಡಿದರೆ, ಹೊಸದಾಗಿ ಲಾಗಿನ್ ಮಾಡಿದಾಗ ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಕಂಪ್ನಿ ನೇಮ್, ಅಡ್ರೆಸ್, ಫೋನ್, ಇಮೇಲ್, ಪಾಸ್ವರ್ಡ್, ಕಾಂಟ್ಯಾಕ್ಟ್ ಪರ್ಸನ್ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿ ರಿಜಿಸ್ಟರ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪ್ಲ್ಯಾನ್ ಮಂತ್ಲಿ ಎಷ್ಟು, ಇಯರ್ಲಿ ಎಷ್ಟು ಅಂತ ಸೆಲೆಕ್ಟ್ ಮಾಡಿ, ಸ್ಟಾಫ್ನ ನಂಬರ್ ಆಫ್ ಸ್ಟಾಫ್ ನಿಮ್ಮ ಹತ್ರ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡಿ, ಪೇ ನೌ ಅಂತ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಪ್ಲ್ಯಾನ್ ಆ್ಯಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ನೀವು ನಿಮ್ಮ ಕಾಲ್ ರಿಪೋರ್ಟ್ಸ್ ನೋಡ್ಬೋದು. ಇನ್ಕಮಿಂಗ್ ಕಾಲ್ಸ್, ಔಟ್ಗೋಯಿಂಗ್ ಕಾಲ್ಸ್, ಮಿಸ್ಡ್ ಕಾಲ್ಸ್ ಎಷ್ಟಿದೆ, ರಿಜೆಕ್ಟೆಡ್ ಕಾಲ್ಸ್ ಎಷ್ಟಿದೆ ಅಂತ ಇಲ್ಲಿ ನಿಮ್ಮ ಸ್ಟಾಫ್ ಪ್ರಕಾರ ನೀವು ನೋಡ್ಬೋದು. ಅವರು ಎಷ್ಟು ಕಾಲ್ಸ್ ಮಾಡಿದ್ದಾರೆ ಅಂತ, ಡೈಲಿ ಕಾಲ್ಸ್, ವೀಕ್ಲಿ ಕಾಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೀವು ಕಾಲ್ ಲಾಗ್ಗೆ ಹೋದಾಗ ಇಲ್ಲಿ ನೀವು ಈ ಮಂತ್ನಲ್ಲಿ ಎಷ್ಟು ಕಾಲ್ಸ್ ಮಾಡಿದ್ದೀರಾ, ಆಗಸ್ಟ್ನಲ್ಲಿ ಎಷ್ಟು ಕಾಲ್ಸ್ ಮಾಡಿದ್ದೀರಾ ಅಂತರ ಗೋ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಡೀಟೇಲ್ಸ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ಎಕ್ಸೆಲ್ ಶೀಟ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲಿ ಯಾವ ಸ್ಟಾಫ್ನ ಬೇಕು ನಿಮಗೆ ಈ ಥರ ಫಿಲ್ಟರ್ ಮಾಡಿಕೊಂಡು ನೋಡ್ಬೋದು. ಮಾಸ್ಟರ್ಗೆ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಟಾಫ್ ಇಲ್ಲಿ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಸ್ಟಾಫ್ ಬೇಕು. ಆಮೇಲೆ ವಾಟ್ಸಪ್ ಕನೆಕ್ಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಟ್ ರಿಕ್ವೈರ್ಡ್ ಅಂತ ಹೈಲೈಟ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಕಂಪ್ನಿನ ವಾಟ್ಸಪ್, ಕಾಮನ್ ವಾಟ್ಸಪ್ ಇದ್ದರೆ ಇಲ್ಲಿ ಅದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಫೀಸ್ ಟೈಮಿಂಗ್ ಸೆಟ್ ಮಾಡ್ಬೋದು. ಇಲ್ಲಿ ಒಂದು ಮೆಸೇಜ್ ನಿಮ್ಮ ಆಫೀಸ್ ಟೈಮಿಂಗ್ ಏನಿದೆ, ಆ ಪರ್ಟಿಕ್ಯುಲರ್ ಸ್ಟಾಫ್ ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ ತನಕ ಅವೈಲೇಬಲ್ ಇದೆ ಅದನ್ನು ಆಟೋಮೇಟೆಡ್ ಆಗಿ ಟೈಪ್ ಮಾಡಿದರೆ ನಿಮ್ಮ ಆಫೀಸ್ ಟೈಮಿಂಗ್ ಬಿಟ್ಟು ಆದಮೇಲೆ ಯಾರಾದರೂ ಕಾಲ್ ಮಾಡಿದರೆ ಆ ಮೆಸೇಜ್ ಅವ್ರಿಗೆ ಹೋಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ನೀವು ನಿಮ್ಮ ಆಫೀಸ್ ಟೈಮಿಂಗ್ ಮಾಡ್ಬೋದು, ಪ್ರೊಫೈಲ್ ಸೆಟ್ ಮಾಡ್ಬೋದು, ಆಮೇಲೆ ನಿಮ್ಮ ಪಾಸ್ವರ್ಡು ರೀಸೆಟ್ ಮಾಡ್ಕೋಬೋದು. ಏನಾದರೂ ನಿಮಗೆ ಡೌಟ್ ಇದ್ದರೆ ಲೈವ್ ಡೆಮೋಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.